ದೇವರಿಗೆ ಸ್ತೋತ್ರ, ಕರ್ತನಾಮದಲ್ಲಿ ಸ್ತೋತ್ರ, ಕೃತಜ್ಞತೆ ಸ್ತುತಿ ಚೆಲ್ಲಿಸೋಣ. ಬೇಟೆಗಾರನ ಬಲೆ ಅಂದರೆ ಹೆಂಗಿರುತ್ತೆ ಗೊತ್ತಾ? ಅವನು ಹೇಗೆ ಶತ್ರುಯಕ ಪನ್ನಾಗಗಳು ಹೆಂಗಿರ್ತಾವಂದರೆ, ತಂತ್ರಗಳು ಹೆಂಗಿರ್ತಾವಂದರೆ, ಯಾರು ನಮ್ಮ ಹಿಂಬಾಲಿಸುತ್ತಾ ಇರ್ತಾರೋ, ನೀನು ಟೀಮ್ ಮೆಂಬರ್ ಆದರೆ ನಿಮ್ಮ ಟೀಮಲ್ಲಿ ನಿಮ್ಮನ್ನು ಬಹು ವೇದನೆಗೊಳಿಸ್ತಾರೆ. ತಲೆ ಹಿಡ್ಕೋಬೇಕು, ಯಾರಪ್ಪ ಇವನು ಕೆಲಸ ಮಾಡೋದಿಲ್ಲ, ನಮ್ಗೆ ಬಹಳ ಕೆಲಸ ಜಾಸ್ತಿ ಇದೆಯಲ್ಲ, ನಮ್ಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಅವನಿಂದ ತಲೆನೋವು ತರಿಸ್ತಾನೆ. ಕುಟುಂಬ ವ್ಯವಹಾರದಲ್ಲಿ ತಲೆನೋವು, ಗಂಡ ಹೆಂಡತಿಗೆ ಮಧ್ಯದಲ್ಲಿ ತಲೆನೋವು, ಮಕ್ಕಳಿಂದ ತಲೆನೋವು, ಮಕ್ಕಳು ಕೆಟ್ಟು ಹೋಗ್ತಾ ಇದ್ದರೆ ಅವರನ್ನು ನೋಡುವುದಕ್ಕೆ ತಲೆನೋವು, ಸಮಾಧಾನ ಇಲ್ಲ, ಶಾಂತಿ ಇಲ್ಲ ಅಂತ ಬೇಟೆಗಾರನ ಬಲೆಯಿಂದ ನಮ್ಮನ್ನು ತಪ್ಪಿಸಿದ ದೇವರಿಗೆ ಸ್ತೋತ್ರ ಹೇಳಬೇಕು. ದಿನವೂ ನಮ್ಮನ್ನು ಕಾಪಾಡುತ್ತಿರುವ ದೇವರಿಗೆ ಸ್ತೋತ್ರ ಹೇಳಬೇಕು. ಶತ್ರು ಬಲವನ್ನು ತುಳಿಯೋದಕ್ಕೆ ಅಧಿಕಾರ ಕೊಟ್ಟ ದೇವರಿಗೆ ಸ್ತೋತ್ರ ಹೇಳಬೇಕು. ಶತ್ರು ಬಲವನ್ನು ತುಳಿಯೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ನಮಗೆ. ಯಾಕೆ? ಇಲ್ಲಿ ನೋಡ್ರಿ, 10 ನೋಡ್ರಿ, 9:10 ನೋಡಿದರೆ, ಯಾವ ಕೇಡಿಗೂ ನಿನಗೆ ಸಂಭವಿಸಿದೆ, ಯಾವ ಕೇಡು ನಿನಗೆ ಬರೋದಿಲ್ಲ ಅಂತೆ, ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ. ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ರಿ, ಅಷ್ಟು ಆರೋಗ್ಯ ಇರುತ್ತೆ. ನೀನು ಯುದ್ಧ ಮಾಡಿದಾಗ, ಶೋಲ್ಜರ್ ಆಗಿ, ಒಳ್ಳೆಯ ಸೈನ್ಯಕ್ಕಾಗಿ ಯುದ್ಧ ಮಾಡಿದಾಗ, ಅನೇಕ ರಾಷ್ಟ್ರಗಳು ಅಳಿದು ಹೋದ ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಯುದ್ಧ ಮಾಡಬೇಕು. ದುಷ್ಟ ಶಕ್ತಿಗಳು ಯುದ್ಧ ಮಾಡಬೇಕು, ದುರಾತ್ಮ ಶಕ್ತಿಗಳು ಯುದ್ಧ ಮಾಡಬೇಕು. ಯುದ್ಧ ಮಾಡಿದರೆ ವಿಜಯವನ್ನು ಹೊಂದಿಯ. ಈ ಲೋಕವನ್ನು ಜಯಿಸುವುದು ವಿಜಯವು ವಿಶ್ವಾಸವೇ. ಕರ್ತನೇ ನಿಮಗೆ ಬಲವನ್ನು ಕೊಟ್ಟ ದೇವರೇ, ಕರ್ತನೇ ನಿಮಗೆ ಕಾಪಾಡ್ತಾ ಇದ್ದಾನೆ, ನಿಮ್ಮನ್ನು ರಕ್ಷಿಸಿ